ನಮಸ್ಕಾರ ವೀಕ್ಷಕರೇ, ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ವಿದ್ಯಾ ಎಕ್ಸಾಮ್ ಬರಿಬೇಕು ಅಂತ ಇರ್ತಾಳೆ. ಅದೇ ಹೊತ್ತಿಗೆ ವಿಡಿಯೋ ಕವರೇಜ್ ಮಾಡಿರ್ತಾರೆ. ಅಲ್ಲಿಗೆ ಶಿವರಾಮೇಗೌಡ ಬಂದಿರ್ತಾರೆ. ವಿಡಿಯೋ ಕವರೇಜ್ ಮಾಡಿರೋದ್ರಿಂದ ಈ ವಿಡಿಯೋ ಎಲ್ಲ ಟಿ ವಿಲಿ ಬರ್ತದೆ. ಆಗ ಎಲ್ರಿಗೂ ಕೂಡ ಗೊತ್ತಾಗ್ತದೆ ಏನು ಮಾಡಲಿದ್ದೇವ್ರೆ ಅಂತ ವಿದ್ಯಾ ಅಂದ್ಕೋತಾ ಇರ್ತಾಳೆ. ಇಲ್ಲಿ ಅಜ್ಜಿ ಮತ್ತು ಭದ್ರ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇವನು ಯಾಕೆ ಇಲ್ಲಿಗೆ ಬಂದ ಅಂತ ಅಜ್ಜಿ ಹೇಳ್ತಾರೆ. ನಮ್ಮಪ್ಪಯ್ಯ ಮಂತ್ರಿ, ಎಲ್ಲಿಗೆ ಬೇಕಾದರೂ ಬರ್ಬೋದು ಅಂತ ಭದ್ರ ಹೇಳ್ತಾನೆ. ಅಂದಾಗೆ ನಮ್ಮ ಗುಟ್ಟೇನಾದರೂ ರಟ್ಟಾಯಿತು ಅಂತ ಅನ್ಕೋ, ನಮ್ಗೆ ಕಾದಿದೆ ಅಂತ ಭದ್ರ ಹೇಳ್ತಾನೆ. ಶಿವರಾಮೇಗೌಡ ಪ್ರೆಸ್ ಮೀಟ್ ಮುಗಿಸಿ ಡೈರೆಕ್ಟ್ ಎಕ್ಸಾಮ್ ಕ್ಲಾಸ್ ಒಳಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಆಗ ಅಜ್ಜಿ ಮತ್ತು ಭದ್ರ ಹೇಳ್ತಾರೆ, ಭದ್ರ ನೀನು ಏನಾದರೂ ಮಾಡು ಅಂತ ಅಜ್ಜಿ ಹೇಳ್ತಾರೆ. ಕಾರಲ್ಲಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ, ನೀನೇ ಏನಾದರೂ ಮಾಡು ಈಗ ಅಂತ ಭದ್ರ ಹೇಳ್ತಾನೆ. ಇಷ್ಟೆಲ್ಲ ಮಾತನಾಡೋ ಬದಲು ನೀನೇನಾದರೂ ಹೋಗಿ ಮಾಡ್ಬೋದಲ್ಲ ಅಂತ ಅಜ್ಜಿ ಹೇಳ್ತಾರೆ. ಶಿವರಾಮೇಗೌಡ ಡೈರೆಕ್ಟಾಗಿ ಎಕ್ಸಾಮ್ ಹಾಲ್ಗಳೇ ಎಂಟ್ರಿ ಕೊಡ್ತಾನೆ. ಆಗ ವಿದ್ಯಾ ಅದನ್ನು ನೋಡಿ ಮಾವಯ್ಯ ಎಕ್ಸಾಮ್ ಒಳಗೆ ಬಂದುಬಿಟ್ರು ಅಂತ ತನ್ನ ಸೆರಗನ್ನು ಮುಚ್ಕೋತಾಳೆ. ಕ್ಲಾಸಿನ ಪ್ರಿನ್ಸಿಪಲ್ ಹೇಳ್ತಾನೆ, ನಮ್ಮ ಮಂತ್ರಿಗಳು ಬಂದಿದ್ದಾರೆ, ಅವರು ವಿದ್ಯಾರ್ಥಿಗಳ ಪರವಾಗಿ ಒಂದಷ್ಟು ಭಾಷಣವನ್ನು ಮಾಡಿ ಅಂತ ಕೇಳ್ಕೊತಾರೆ. ಹಾಗೆ ನಾನು ಎಕ್ಸಾಮ್ ಟೈಮ್ ಆದ್ದರಿಂದ ಹೆಚ್ಚು ಮಾತನಾಡೋಲ್ಲ ಅಂತ ಶಿವರಾಮೇಗೌಡ ವಿದ್ಯಾರ್ಥಿಗಳಿಗೆ ಭರವಸೆಯನ್ನು ಕೊಡ್ತಾರೆ. ಶಿವರಾಮೇಗೌಡ ಮುಂದೇನು ಮಾಡ್ತಾನೆ ಅಂತ ಅಜ್ಜಿ ಮತ್ತು ಭದ್ರ ನೋಡ್ತಾ ಇರ್ತಾರೆ. ಕಿಟಕಿಲಿ ಅಣ್ಕೊಂಡು ನೋಡ್ತಾ ಇರಬೇಕಾದ್ರೆ ಅಜ್ಜಿ ಹೇಳ್ತಾರೆ, ಏನಾದರೂ ಮಾಡು ಅಂತ ಹೇಳ್ತಾರೆ. ಏನು ಮಾಡೋದು ಘಾಟಿ ಮುದುಕಿ ಅಂತ ಭದ್ರ ಹೇಳ್ತಾನೆ. ಹಾಗೆ ಶಿವರಾಮೇಗೌಡ ಎಲ್ರಿಗೂ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಸ್ ಪೇಪರನ್ನು ಕೊಡೋದಕ್ಕಂತ ಹೋಗ್ತಾನೆ. ಅದನ್ನು ನೋಡಿದಂಥ ಅಜ್ಜಿ ಮತ್ತು ಭದ್ರ ಹೇಳ್ತಾರೆ, ಹೇಗಾದರೂ ಮಾಡಿ ಶಿವರಾಮೇಗೌಡನ ತಡಿಬೇಕು ಅಂತ ಮಾತನಾಡ್ತಿರ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಸಿಕ್ಕಾಕೊಂಡ್ರೆ ನೀನು ಸಿಕ್ಕಾಕೊಳ್ತೀಯಾ ಅಂತ ಭದ್ರನ ಹತ್ರ ಹೇಳ್ತಾರೆ. ಅಂದಾಗೆ ನಾನು ಯಾಕೆ ಸಿಕ್ಕಾಕೊಳ್ತೀನಿ ಅಂತ ಭದ್ರ ಕೇಳ್ತಾನೆ. ಹೆಂಡ್ರನ್ನ ಎಕ್ಸಾಮ್ ಬರೆಯೋದಕ್ಕಂತ ಕರ್ಕೊಂಡು ಬಂದ, ಅದನ್ನು ಕಂಡುಹಿಡೋದಕ್ಕೆ ನಾನು ಬಂದೆ ಅಂತ ಅಜ್ಜಿ ಹೇಳ್ತಾರೆ. ನೀನು ಘಾಟಿ ಮುದುಕಿ, ನೀ ಏನು ಬೇಕಾದರೂ ಮಾಡ್ತೀಯಾ ಅಂತ ಭದ್ರ ಹೇಳ್ತಾನೆ. ಭದ್ರ ಅಲ್ಲಿಂದ ಓಡಿ ಹೋಗಿ ಮಾಸ್ಕನ್ನು ತೆಗೆದುಕೊಂಡು ಬಂದು ಕಿಟಕಿಲಿ ಯಾರಿಗೂ ಕೂಡ ಗೊತ್ತಾಗದೇ ಇರೋ ಹಾಗೆ ವಿದ್ಯನ ಕೈಯಲ್ಲಿ ಕೊಡ್ತಾನೆ. ವಿದ್ಯೆ ಮಾಸ್ಕನ್ನು ಹಾಕೋತಾಳೆ. ಇಲ್ಲಿ ಶಿವರಾಮೇಗೌಡ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಬರ್ತಾನೆ. ಹಾಗೆ ವಿದ್ಯನ ಕೈಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾನೆ. ಕೊಡೋದಕ್ಕೂ ಮುಂಚೆ ಮಾಸ್ಕ್ ಯಾಕೆ ಹಾಕಿದ್ಯಮ್ಮ ಅಂತ ಕೇಳ್ತಾನೆ. ಹಾಗೆ ಮಾಸ್ಕ್ ತೆಗೆಯೋದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ವಿದ್ಯಾ ಮಾಸ್ಕ್ ತೆಗೆಯೋದಕ್ಕಂತ ಹೋಗ್ತಾಳೆ. ಹಾಗೆ ಕೆಮ್ಮಿಸ್ತಾ ಇರ್ತಾಳೆ. ಕೆಮ್ಮು ಬಂದ ಹಾಗೆ ನಟಿಸ್ತಾ ಇರಬೇಕಾದ್ರೆ ಅವಳಿಗೆ ಕೆಮ್ಮು ಇರಬೇಕು ಅಂತ ಶಿವರಾಮೇಗೌಡ ಹೇಳ್ತಾನೆ. ಹಾಗೆ ಶಿವರಾಮೇಗೌಡ ಹೇಳ್ತಾನೆ, ಎಲ್ಲರೂ ಕೂಡ ಕೆಮ್ಮು ಈ ರೀತಿ ಇದ್ದರೆ ಎಲ್ಲರೂ ಕೂಡ ಮಾಸ್ಕ್ ಹಾಕಬೇಕು, ಇದು ಒಳ್ಳೆ ಗುಣ ಅಂತ ಹೇಳಿ ಎಲ್ರಿಗೂ ವಿಶ್ ಮಾಡಿ ಅಲ್ಲಿಂದ ಹೊರಟಾಗ್ತಾನೆ. ಇಲ್ಲಿ ಭದ್ರ ಮತ್ತು ಅಜ್ಜಿ ನಿಟ್ಟುಸಿರನ್ನು ಬಿಡ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಹೋದ ಜೀವ ಬಂದಂಗಾಯ್ತು ಅಂತ ಹೇಳ್ತಾರೆ. ನಿನ್ನ ಜೀವ ಹೋದಂಗಲ್ಲ, ನನ್ನ ಜೀವ ಹೋದಂಗಾಯ್ತು ಅಂತ ಭದ್ರ ಹೇಳ್ತಾನೆ. ಹಾಗೆ ಇಲ್ಲಿಂದ ಹೋಗೋಣ ಅಂತ ಹೇಳಿ ಭದ್ರ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ವಿದ್ಯನಿಗೆ ವಿಶ್ ಮಾಡಿ ಹೋಗೋಣ ಇಲ್ಲಿಂದ ಅಂತ ಹೇಳಿ ವಿದ್ಯನಿಗೆ ವಿಶ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಆಗ ವಿದ್ಯನಿಗೆ ಒಂದು ವಿಷಯ ಫ್ಲ್ಯಾಶ್ ಆಗುತ್ತೆ. ವಿಡಿಯೋ ಕವರ್ ಮಾಡಿರ್ತಾರೆ, ಅದು ನ್ಯೂಸಲ್ಲೆಲ್ಲ ಹೋಗಿರುತ್ತೆ. ನಾನು ಫೇಸ್ಗೆ ಯಾವುದೇ ಕೂಡ ಮಾಸ್ಕನ್ನು ಹಾಕಿರಲಿಲ್ಲ, ಇದರಿಂದ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ವಿದ್ಯಾ ಟೆನ್ಷನ್ ಮಾಡಿಕೊಂಡು ಆಂಜನೇಯ ಸ್ವಾಮಿನ ನೆನೆಸ್ಕೋತಾಳೆ. ಇಲ್ಲಿ ಹೊರಗಡೆ ಅಜ್ಜಿ ಮತ್ತು ಭದ್ರ ಮಾತನಾಡ್ತಾ ಇರ್ತಾರೆ. ನೀನು ಎಲ್ಲ ಕಾರಣಕ್ಕೆ ಕಾಗೆ ಮುದುಕಿ ನೀನೇ ಕಾರಣ ಅಂತ ಹೇಳಿ ಭದ್ರ ಅಜ್ಜಿನ ಬೈತಾ ಇರ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ನಾನು ಹೋಗಿ ನನ್ನ ಮಗನ ಹತ್ರ ನಾನು ಕ್ಷಮೆ ಕೇಳ್ತೀನಿ, ತಪ್ಪಾಯಿತು ಅಂತ ಬೇಡ್ಕೋತೀನಿ. ಇದಕ್ಕೆಲ್ಲ ಕಾರಣ ನಿನ್ನ ಮಗನೇ. ಅಪ್ಪಯ್ಯ ಗೆಲ್ಲೋದಕ್ಕೆ ನನ್ನ ಹೆಂಡ್ತಿನೇ ಕಾರಣ ಅಂತ ಹೇಳ್ದ. ಆ ಮಾತಿಗೆ ಕಟ್ಟುಬಿದ್ದು ನಾನು ಪರೀಕ್ಷೆ ಬರೆಯೋದಕ್ಕೆ ಒಪ್ಕೊಂಡೆ ಅಂತ ಹೇಳ್ತೀನಿ. ಅಂದಹಾಗೆ ನೀನು ಅವನ ಮಗ ಇರ್ಬೋದು, ಆದರೆ ಅವನನ್ನು ಹೆತ್ತಿರೋದು ನಾನು ಅಂತ ಅಜ್ಜಿ ಹೇಳ್ತಾರೆ. ಇಷ್ಟೆಲ್ಲ ಮಾತಾಡ್ತಿದ್ದೀಯ ಅಲ್ಲ, ಒಂದಲ್ಲ ಒಂದು ದಿನ ನನ್ನ ಕೈಗೆ ಸಿಗ್ತೀಯಾ, ಆವಾಗ ನಿನ್ನನ್ನು ನೋಡ್ಕೋತೀನಿ ಅಂತ ಭದ್ರ ಹೇಳ್ತಾನೆ. ಅಂದಾಗೆ ನನಗೆ ತಣ್ಣಗಿರೋದು ಏನಾದರೂ ಕುಡಿಯೋದಕ್ಕೆ ತಗೊಂಡು ಬಾ ಅಂತ ಅಜ್ಜಿ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಐಸ್ ಗಡ್ಡೆನೇ ತಂದು ನಿನ್ನ ಬಾಯಿಗೆ ತುರುಕ್ತೀನಿ ಅಂತ ಹೇಳ್ತಾನೆ. ಹಾಗೆ ಅಲ್ಲಿಂದ ಹೋಗ್ತಾನೆ. ಅಜ್ಜಿ ಜೋರಾಗೆ ನಗಾಡ್ತಾರೆ. ಇಲ್ಲಿ ಹೆಂಗಸರೆಲ್ಲ ಮನೆಗೆ ಬರ್ತಾರೆ. ಮನೆಗೆ ಬಂದಾದಮೇಲೆ ಅಜ್ಜಿನೇ ಅಲ್ವಾ ನಮ್ಮನ್ನು ದೇವಸ್ಥಾನಕ್ಕೆ ಕಳಿಸಿದ್ದು, ಅವರಿಗೆ ಪ್ರಸಾದ ಕೊಡು ಅಂತ ಈಶ್ವರಿ ಹೇಳ್ತಾಳೆ. ಚಿತ್ರ ಅಜ್ಜಿನ ಕರೀತಾಳೆ. ಅದೇ ಟೈಮಲ್ಲಿ ಚಂಪಾ ಬರ್ತಾಳೆ. ಚಂಪಾ ಬಂದು ಅಜ್ಜಿ ಮನೇಲಿಲ್ಲ ಅಂತ ಹೇಳ್ತಾರೆ. ಎಲ್ಲೂ ಹೋದ್ರು ಅಂತ ಈಶ್ವರಿ ಕೇಳ್ತಾಳೆ. ಈಶ್ವರಿ ಕೇಳ್ತಾ ಇದ್ದ ಹಾಗೆ ಚಂಪಾ ನಡೆದಿರುವ ವಿಷಯವನ್ನೆಲ್ಲ ಹೇಳ್ತಾಳೆ. ಚಂಪನಿಗೆ ಸಾವಿತ್ರಿ ಬೈತಾಳೆ, ನೀನು ಮೊದಲೇ ಫೋನ್ ಮಾಡಿ ನಮ್ಗೆ ಹೇಳಬೇಕಿತ್ತು, ಅಮ್ಮನಿಗೆ ಏನಾಗಿದೆಯೋ ಏನೋ ಅಂತ ಸಾವಿತ್ರಿ ಚಿಂತೆ ಮಾಡ್ತಾಳೆ. ಆಗ ವಿನಂತಿ ಕೂಡ ಚೆನ್ನಾಗೇ ಬೈತಾಳೆ. ಅಮ್ಮಮ್ಮನಿಗೆ ಏನಾಯಿತು, ಈಗ ಯಾರು ಕೇಳೋದು, ಹೋಗಿ ಎಷ್ಟೊತ್ತಾಯಿತು ಅಂತ ಕೇಳ್ತಾಳೆ. ಹೋಗಿ 1 ಗಂಟೆ ಆಯಿತು ಅಂತ ಚಂಪಾ ಹೇಳ್ತಾಳೆ. ನಾನು ಭದ್ರನಿಗೆ ಫೋನ್ ಮಾಡ್ತೀನಿ ಅಂತ ಈಶ್ವರಿ ಫೋನ್ ಮಾಡ್ತಾಳೆ. ಇಲ್ಲಿ ಅಜ್ಜಿಗೆ ಭದ್ರ ಜ್ಯೂಸ್ ತಗೊಬಂದು ಕೊಡ್ತಾನೆ. ಜ್ಯೂಸನ್ನು ಅಜ್ಜಿ ಕುಡಿತಿರ್ಬೇಕಾದ್ರೆ ಈಶ್ವರಿ ಫೋನ್ ಬರುತ್ತೆ. ಯಾರ್ದು ಫೋನು
ಆ ಥರ ನೋಡಿ ಹೆದರ್ಕೋತಾ ಇದೆಯಾ ಅಂತ ಅಜ್ಜಿ ಕೇಳ್ತಾರೆ. ಚಿಕ್ಕವ್ವ ಫೋನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅವಳನ್ನ ನೋಡಿದರೆ ನಿನಗೆ ಯಾಕೆ ಭಯ, ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತ ಚಂಪ ಹೇಳಿರ್ತಾಳೆ ಅಲ್ವಾ, ಅದಕ್ಕೋಸ್ಕರ ಅವರು ಹೆದರ್ಕೊಂಡು ನನಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಭದ್ರ ಹೇಳ್ತಾನೆ. ವಿನಂತಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾಳೆ. ಆಗ ಭದ್ರ ಹೇಳ್ತಾನೆ, ವಿನಂತಿ ಫೋನ್ ಮಾಡ್ತಾ ಇದ್ದಾಳೆ, ಏನು ಮಾಡೋದು ಅಂತ ಕೇಳ್ತಾನೆ. ಯಾರು ಫೋನ್ ಮಾಡಿದ್ರು ನೀವು ರಿಸೀವ್ ಮಾಡಬೇಡ ಅಂತ ಅಜ್ಜಿ ಹೇಳ್ತಾರೆ. ನಾನೆಲ್ಲ ಸತ್ಯ ಹೇಳ್ಬಿಡ್ತೀನಿ ಅಂತ ಭದ್ರ ಹೇಳ್ತಾನೆ. ನೀನು ಯಾರು ಫೋನ್ಗೂ ಹೆದರ್ಕೊಂಬೇಡ, ಏನಾದರೂ ಫೋನ್ ರಿಸೀವ್ ಮಾಡಿದರೆ ಯಾವ ಆಸ್ಪತ್ರೆ ಅಂತ ಕೇಳ್ತಾರೆ. ಕೇಳಿದ ಮೇಲೆ ನಿನ್ನ ಅಪ್ಪನಿಗೆ ಹೇಳ್ತಾರೆ. ಅಪ್ಪಯ್ಯ ಅದೇ ಹಾಸ್ಪಿಟ್ಲಿಗೆ ಬರ್ತಾರೆ. ಆಗ ನೀನು ಏನು ಮಾಡ್ತೀಯಾ ಅಂತ ಅಜ್ಜಿ ಕೇಳ್ತಾರೆ. ಅದೇ ಸಮಯಕ್ಕೆ ವಿದ್ಯಾ ಎಕ್ಸಾಮ್ ಬರೆದು ಹೊರಗಡೆ ಬರ್ತಾಳೆ. ಆಗ ಅಮ್ಮಮ್ಮ ಕೇಳ್ತಾರೆ, ಇಷ್ಟು ಬೇಗ ಬರೆದು ಬಂದಿಯಲ್ಲ ಹೇಗೆ ಅಂತ ಕೇಳ್ತಾರೆ. ನಾನು ಓದ್ಕೊಂಡಿರೋದೇ ಬಂದಿತ್ತು. ಅಂದಾಗೆ ನೀನು ಪಾಸ್ ಆಗ್ತೀಯಾ ಅಂತ ಅಜ್ಜಿ ಕೇಳ್ತಾರೆ. ಗೌಡ್ರು ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ರಿ, ಅದಕ್ಕೋಸ್ಕರಾದರೂ ನಾನು ಪಾಸ್ ಆಗೇ ಆಗ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಈ ಮಾತನ್ನು ಕೇಳಿ ಅಮ್ಮಮ್ಮ ತುಂಬ ಖುಷಿ ಆಗ್ತಾರೆ. ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ. ವೀಕ್ಷಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.